ದಿಕ್ಕಲಲ್ಲಿ ಇದರಲ್ಲಿ ನಾನು ಹೇಳಿಕೊಡ್ತೇನೆ, ಕೆಲವರಿಗೂ ಗೊತ್ತಿರೋದಿಲ್ಲ. ಮೊದಲುಂಟಲ್ಲ, ನಾವು ಇದೆಲ್ಲ ಕಸವನ್ನು ಹೀಗೆ ತೆಗಿಬೇಕು, ಹೊರಗೆ ತೆಗೆದು ಪ್ಲಾಸ್ಟಿಕ್ ಇಡಬೇಕು ಅಡಿಗೆ. ಹೀಗೆ ಪ್ಲಾಸ್ಟಿಕ್ ಇಟ್ಟು ಪ್ಲಾಸ್ಟಿಕ್ಕಿಗೆ ಬೆಂಕಿ ಕೊಡಬೇಕು. ಬೆಂಕಿ ಕೊಟ್ಟು ಇಂಥದ್ದೆಲ್ಲ ನಮ್ಮ ಮನೆ ಬಿದ್ದಿರ್ತೇವಲ್ಲ, ಈಗ ತೆಂಗಿನಕಾಯಿತಾ ಎಂತಾದರೂ ಆಗ ಬಿದ್ದಿರ್ತಲ್ಲ, ಅದನ್ನೆಲ್ಲ ತರಬೇಕು. ಮೊದಲು ಇದಕ್ಕೆ ಬೆಂಕಿ ಕೊಡಬೇಕು. ಯಾವುದಕ್ಕೆ ಪ್ಲಾಸ್ಟಿಕ್ಕಿಗೆ ಆಯ್ತಲ್ಲ. ನೋಡಿ ಗೈಸ್, ನೋಡಿ ಸ್ವಲ್ಪ ಹುಷಾರಾದರೆ ಸಾಕು. ನೋಡಿ ಹೋಗಿ ನೋಡೋದು ಯಾವ ಗಿಡದಲ್ಲಿ ಎಲ್ಲಿ ಪಿಳ್ಳೆ ಬಂದಿದೆ, ಎಲ್ಲಿ ಎಂತ ಬಂದಿದೆ. ದೂರ ದೂರ ನಿಂತು ತೆಗಿವ, ಬೇರು ಸಮೇತ ಮೆಲ್ಲ ತೆಗಿಬೇಕು. ಈಗ ಸಸಿಯನ್ನು ಬದುಕಿದ್ರೆ ಸಾಕು, ನಾವು ತೆಗೆದು ಎಷ್ಟು ಹತ್ತಿರ ಹತ್ತಿರ ಹಾಕಿದೆ ನೋಡಿ ಅಂತ. ಈಗ ಇದು ಕರೆಕ್ಟ್ ಗ್ಯಾಪ್ ಅಲ್ಲ, 1 2. ಗುಡ್ ಮಾರ್ನಿಂಗ್. ಇವತ್ತೆಂತ ಗೊತ್ತುಂಟಾ, ಇಂತೂ ಈಗ ಗ್ಯಾಸ್ ಇಲ್ಲಲ್ಲ, ಹಾಗೆ ಈಗ ಇವತ್ತು ನಾನು ಹೊರಗಡೆ ಅನ್ನ ಮಾಡ್ತಾಯಿದ್ದೇನೆ ಇಲ್ಲಿ ದಿಕ್ಕಲಲ್ಲಿ. ಇದರಲ್ಲಿ ನಾನು ಹೇಳಿಕೊಡ್ತೇನೆ, ಕೆಲವರಿಗೂ ಗೊತ್ತಿರೋದಿಲ್ಲ. ಮೊದಲುಂಟಲ್ಲ, ನಾವು ಇದೆಲ್ಲ ಕಸವನ್ನು ಹೀಗೆ ತೆಗಿಬೇಕು, ಹೊರಗೆ ತೆಗೆದು ಪ್ಲಾಸ್ಟಿಕ್ ಇಡಬೇಕು ಅಡಿಗೆ. ಹೀಗೆ ಪ್ಲಾಸ್ಟಿಕ್ ಇಟ್ಟು ಪ್ಲಾಸ್ಟಿಕ್ಕಿಗೆ ಬೆಂಕಿ ಕೊಡಬೇಕು. ಬೆಂಕಿ ಕೊಟ್ಟು ಇಂಥದ್ದೆಲ್ಲ ನಮ್ಮ ಮನೆ ಬಿದ್ದಿರ್ತೇವಲ್ಲ, ಈಗ ತೆಂಗಿನಕಾಯಿತಾ ಎಂತಾದರೂ ಆಗ ಬಿದ್ದಿರ್ತಲ್ಲ, ಅದನ್ನೆಲ್ಲ ತರಬೇಕು. ಮೊದಲು ಇದಕ್ಕೆ ಬೆಂಕಿ ಕೊಡಬೇಕು. ಯಾವುದಕ್ಕೆ ಪ್ಲಾಸ್ಟಿಕ್ಕಿಗೆ ಆಯ್ತಲ್ಲ. ನಾನು ಟೀಚ್ ಮಾಡೋದು ಬೆಂಕಿ ಕೊಡೋ ಮೊದಲು. ಬೆಂಕಿ ಕೊಟ್ಟು ಬೆಂಕಿ ಇಡಬೇಕು. ಈಗ ಇದೆಲ್ಲ ಇಟ್ಟಲ್ಲ, ಇದನ್ನು ಇಡಬೇಕು. ಈಗ ಮತ್ತೆ ಇಂಥದ್ದೆಲ್ಲ ನಾವು ಇದು ಅಂತ ಹೇಳೋದು, ತೆಂಗಿನಕಾಯಿ ಸಿಪ್ಪೆಲ್ಲ ಇತ್ತಲ್ಲ, ಅದನ್ನೆಲ್ಲ ಇನ್ನು ತೆಗೆದಿಡಬೇಕು ಜಾಗ್ರತೆ. ಇನ್ನೆಲ್ಲ ಇದೆ. ಇದು ಅಮ್ಮನ ಕಾಲದಲ್ಲಿ ಇದರಲ್ಲಿ, ನಾನು PUC ವರೆಗೆ ಇದರಲ್ಲಿ ಇದ್ದದ್ದು, ಅಮ್ಮನ ಮಾಡ್ತಾಯಿದ್ದೆ. ಅದರ ಒಳಗಡೆ, ಹೀಗೆ ಹೊರಗಡೆ ಅಲ್ಲ. ಇನ್ನು ತೆಂಗಿನ ಗಿರಟೆ ಎಲ್ಲ ಮಾರಿಕೊಂಡು ಬಂದರೆ ಕೊಡಬಾರ್ದು, ಇನ್ನು ಕೇಳ್ಕೊಂಡು ಬರ್ತಾರಲ್ಲ, ಬೇಕಂತ. ಮೊದಲಾದರೂ ಸೀಮೆ ಎಣ್ಣೆ ಆದರೂ ಸಿಗ್ತಾಯಿತ್ತು, ಮಾರಿ ಬೊಗ್ಗ ಅಂತ ಉರಿತಾಯಿತ್ತು. ಈಗ ತೊಟ್ಟೆ ಗತಿ ನಮಗೆ. ಈಗ ಉರಿತದೆ ನೋಡಿ, ಚಂದ ಮಾಡಿ ಉರಿತದೆ. ಹಾಗೆ ಪ್ಲಾಸ್ಟಿಕ್ ಇದೊಂದು ಬೇಸ್ಮೆಂಟ್ ಮಾಡ್ಕೊಳ್ಬೇಕು ಈ ರೀತಿ. ನೋಡಿ ಬೆಂಕಿ ಹತ್ತಿತ್ತಲ್ಲ, ಹೀಗೆ ಸಕ್ಸಸ್. ಹೀಗೆ ನಮ್ಮ ಬೆಂಕಿ ಹಾಕುವ ಕಾರ್ಯಕ್ರಮ ಆಗ್ತದೆ. ಕೃಷಿ ನೋಡಿ ಗೈಸ್, ಇವತ್ತು ಕೃಷಿ ತೋರಿಸ್ಲಿಲ್ಲ ನಾನು. ನೋಡಿ ಇಷ್ಟು ದೊಡ್ಡದಾಗಿದೆ ಬೆಂಡೆಕಾಯಿ ಗಿಡ, ಆಮೇಲೆ ಬಸಳೆ ಹಾಗೆ ಇದೆ, ಇದು ಕೂಡ ಹಾಗೆ ಇದೆ, ಏನು ಆಗಲಿಲ್ಲ. ಮತ್ತು ದೊಂಪ ಎಲ್ಲ ಆಗಿದೆ, ಗೊತ್ತಿರ್ಬೋದು, ನೀನೆಲ್ಲ ಆವಾಗ ನೋಡಿರ್ಬೋದು, ಎಲ್ಲ ಹಾಗೆ ಇದೆ. ನೋಡಿ ನಾನು ಹೇಳಿಲ್ಲ ಎಷ್ಟು ಚಂದ ಬೆಂಕಿ ಉರಿತದೆ, ಎಲ್ಲ ಬೆಂಕಿ ಉರಿತದೆ. ಆದರೆ ಒಂದು, ನಾವು ಬೆಂಕಿ ಮಾಡುವಾಗ ಇಲ್ಲೇ ಇರಬೇಕು. ಇನ್ನು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಇಂಥದ್ದೆಲ್ಲ ಎಕ್ಕಿಕೊಂಡು ಬರಬೇಕು. ಅದೆಲ್ಲ ಎಂಥ ಒಂದು ಕಾಲ ಬಂತಲ್ಲ. ನಾವು ಎಂತ ಹೇಳೋದು, ಅಪ್ಡೇಟ್ ಅದೇ ಹೋಗ್ತಾ ಇದ್ವಿ. ಮತ್ತೆ ರಿಟರ್ನ್ ಅದೇ 10th ಪಾಸಾಗಿ 8ಗೆ ಬಂದಾಗೆ ಆಯಿತು. ನಮ್ಮ ಮಲ್ಕೊಂಡಿದ್ದಾರೆ ಗೈಸ್. ಹಾಗೆ ನಂದು ಬಟ್ಟೆ ಎಲ್ಲ ಆಯಿತು ನೋಡಿ, ಅಲ್ಲಿ ಹಾಕಿದ್ದೇನೆ. ನಿನ್ನೆದು ಔಟ್ಫಿಟ್ ಎಲ್ಲ ವೈಟ್ ಇದಿತ್ತಲ್ಲ, ಅದೆಲ್ಲ ಹೋಗ್ದಾಗಿದ್ದೇನೆ. ಅದು ಫ್ಲಿಪ್ಕಾರ್ಟಿಂದ ತೊಗೊಂಡದ್ದು ನನ್ನ ಬರ್ಡೇಗೆ. ಏನಾಗಲಿಲ್ಲ, ಸ್ವಲ್ಪ ವೈಟು ಕಲರು ಸ್ವಲ್ಪ ಡಲ್ ಆಗಿದೆ ಬಿಟ್ಟು, ಮತ್ತು ಏನಾಗಲಿಲ್ಲ. 3 ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು, ತೊಗೊಂಡದ್ದು ಬರ್ಡೇ. ಹಾಗೆ ಇವನೇ ಮಲ್ಕೊಂಡಿದ್ದೆ. ಊಟ ಎಲ್ಲ ಹಾಕಿ ಆಯಿತು. ಅವನಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗೆ ನಾನು ಕೆಲವೆಲ್ಲ ಅದೆಂತ ಹೇಳ್ಬೋದು, ಗಿಡ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆ ತಂದು ಕೊಟ್ಟೆ. ಪಂದ್ಯ ತಿಂತಾರಲ್ಲ, ಅದಕ್ಕೆ ಓದು ಬಲ ಓದು. ಹಾಂ ಅವನಿಗೆ ಒಂದು ಓದಲ್ಲ ಬಲ. ಹಾಂ, ಇದು 1 ದಿನ ಬಿಟ್ಟು 1 ದಿನ ಎಕ್ಸಾಮು, ಹಾಗೆ ಒಂದು ಸ್ವಲ್ಪ ಓದಲಿ ಅಂತ. ಮತ್ತು ನಮ್ಮ ಅನ್ನ ರೆಡಿ ಆಗ್ತಾ ಬಂತು ಗೈಸ್. ಇವತ್ತು ಇದರಲ್ಲಿ ಇಟ್ಟದಲ್ಲ
ನೋಡಿ ಹಾಗೆ. ಅನ್ನ ಬೆಂದಿದೆ, ಸ್ವಲ್ಪ ಬೆಂದಿದೆ, ಇನ್ನು ಕೂಡ ಸ್ವಲ್ಪ ಬೇಯಬೇಕು. ಅಲ್ಪನೆ ಕುಳ್ಳೊಂದು ಓದು, ಅವಳಿ ಕುಳ್ಳೊಂದು ಓದಲ್ಲ ಉಪ್ಪ ಸೋಷಿಯಲಾಜಿ ಉಪ್ಪಾಡು ಬಾಲೆ ಓದಲ್ಲ. ಹಾಂ ಮನಸ್ಸದು ಇದು ಓದಲ್ಲ ಒಂಚು ಪಾಸ್ ಅಲ್ಲ ಪಕ್ಕ ರಜೆಟ್ ಎಂತ ಜಾಲಿ ಪಕ್ಕ. ಹಾಂ ಹಾಗೆ ರಜೆ ಓದು ಚೂರು ಅಂಚೆ ಕೂಡ ಮಂತು ಮತ್ತೆ ಒಂದು ಜಾಗ ಒಂದು 6 ಮಂತ್ ಹೊರಡು ಓದೆ ಮತ್ತೆ ನೋಡಿ ಇಂಕ ಅಪ್ಡೇಟ್ ಕೊಡೋದು ಓದು. ಹ್ಞೂ ಹಾಂ ಉಳ್ಕೊಳ್ಳು ನೇತ ಮಿತ್ತುಕೊಳ್ಳು ಬೊಂಬ ತೊಟ್ಟದ ಮಿತ್ತಲ್ಲ ಎಂಕೆ ತುಂಬು ಮಾತ್ರ ಯಾನು ಎಲ್ಲಿ ಅಪ್ಪನ ಮಾತ್ರ ಇಂಚಿನ ಪ್ಲೇಸ್ ಇರ್ತದೆ ಕುಳ್ಳುದು ಓದುದು ಭಾರಿ ಇಷ್ಟ ಎಂಕೆ ಗೊತ್ತಲ್ಲ. 2 ಗಂಟೆಗೆಲ್ಲ ಹೋಗ್ಬೋದು ತಂಪು ಓದಿಸ್ಲಿಕ್ಕೆ ಅಂತ ಅವನ ಹತ್ತಿರನೇ ಕೂತ್ಕೊಳ್ಬೇಕು. ಅನ್ನ ಬೇಲಿ ತೋರಿಸ್ತೇನೆ ನಿಮಗೆ ಎಷ್ಟು ಬೆಂದಿದೆ ಅಂತ. ಬೇಗ ಬೆಂದಿತ್ತು, ಒಂದೇ ಒಂದು ಇದರಲ್ಲಿ ಇದೇನು ಗೊತ್ತುಂಟ, ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಕರ ಉಂಟಲ್ಲ ಬಾಜನ, ಅದು ಮಾತ್ರ ಕಲ್ಲರ್ ತುಂಬ ಬ್ಲ್ಯಾಕ್ ಆಗ್ತದೆ, ಅಂದರೆ ತೊಳಿಲಿಕ್ಕೆ ತುಂಬ ಜಾಸ್ತಿ ಇರ್ತದೆ ಅಂತ. ಮತ್ತು ಅನ್ನ ಬೇಗ ಆಗ್ತದೆ, ಗ್ಯಾಸಿಗಿಂತ ಕೂಡ ಇದರಲ್ಲಿ ಬೇಗ ಆಗ್ತದೆ. ಆಯ್ತಲ್ಲ, ಕಟ್ಟಿಗೆ ಕೂಡ ಮುಗಿತಾ ಬಂತು. ಇನ್ನೂ ಇದು ಗತಿ. ನಾಳೆ ಪುಸ್ತಕ ಇಲ್ಲಿ ಬಿಟ್ಟು ಪುಣ್ಯಾತ್ಮ ಎಲ್ಲಿ ಹೋದ ಎಂತ దాని అవమాది ఇజ్జిన పోదేరా పూజ నమ్మకి తప్పు ఓదు బాలే ఇంచ టైం వేసి ఆపుండా ನಾಲ್ಕನೇ ಪಾಠದಲ್ಲಿ ಇದ್ದಾನೈತೆ. ಇನ್ನು ಪಾರ್ಟ್ 1 ಮುಗಿದು ಪಾರ್ಟ್ 2ಗೆ ಹೋಗಬೇಕು ಮಾರೆ. ನನಗೆ ಬೆಂಕಿ ಹಾಕೋಕೊಂಡು ನೆನಪಾಯಿತು. ಎಂತ ಗೊತ್ತಾ, ಈಗ ಗ್ಯಾಸ್ ಮುಗ್ದದ್ದು ಬೇಸಿಗೆ ಟೈಮೆಲ್ಲ ಆಯಿತು. ಏನಾದರೂ ಮಳೆಗಾಲದಲ್ಲಿ ಆಗ್ತಾಯಿದ್ರೆ ನಾವು ಏನು ಮಾಡಬೇಕಿತ್ತಲ್ಲ. ಈಗಾದರೂ ಇದೆಲ್ಲ ಇಕ್ಕಿಕೊಂಡು ಬರ್ತೇನೆ, ಎಲ್ಲಿಯಾದರೂ ಬಿದ್ದದೆಲ್ಲ. ಮಳೆಗಾಲದಲ್ಲಿ ಫುಲ್ಲು ಚಂಡಿ 4 ಕಡೆ ಕೂಡ ಎಂತ ಮಾಡೋದು. ದೇವರೇ, ಆವಾಗ ಊಟಲಿಗೆಲ್ಲ ಎಂತಿಲ್ಲ. ಆಯಿತು, ಸ್ವಲ್ಪ ಮತ್ತೆ ಆಗ್ತದೆ. ಆಮೇಲೆ ಪದಾರ್ಥಕ್ಕೆ ರೆಡಿ ಮಾಡು. ಪದಾರ್ಥ ಇದು ಉಂಟು, ಪಪ್ಪೆ ಸೊಪ್ಪು ಉಂಟು, ಅದನ್ನೊಂದು ಉಪ್ಪು ಕರಿ ಮಾಡಬೇಕಂತಿದ್ದೇನೆ. ಮತ್ತು ಸಾಂಬಾರು ಎಂತ ಮಾಡೋದು ಅಂತ ನೋಡೋದು, ಆಪ್ಷನಲ್ಲಿ ಇದ್ದೇನೆ. ಬಟಾಟೆ ಸಾರು ಆಗ್ಬೋದಾ ಇಲ್ಲ ಬೀಟ್ರೂಟ್ ಸಾರು ಆಗ್ಬೋದಾ ಅಂತ ಥಿಂಕಿಂಗ್ ಮಾಡ್ತಾ ಇದ್ದೇನೆ. ಅದರಲ್ಲಿ 2ರಲ್ಲಿ ಒಂದು ಆಪ್ಷನ್. ಆಯಿತು ಕೈ. ಇನ್ನು ನಾವು ಪದಾರ್ಥಕ್ಕೆ ರೆಡಿ ಮಾಡ್ಕೊಳ್ಳೋ. ಇದು ನಿನ್ನೆ ತಂದು ಸೊಪ್ಪು ಆಯಿತಾ, ಸ್ವಲ್ಪ ಅಲ್ಲ ತುಂಬ ಬಾಡಿದೆ. ಮಾಡುವ ಚಿಕನ್ ಗಡ್ಡೆ, ಬೀಟ್ರೂಟು ಮತ್ತು 2 ಆಲೂಗಡ್ಡೆ ಹಾಕಿ ಒಂದು ಸಾರು ಮಾಡುವ. ಉಪ್ಪು ಕರಿ ಮಾಡುವ. ನೋಡಿ ಗೈಸ್, ನೋಡಿ ಸ್ವಲ್ಪ ಹುಷಾರಾದರೆ ಸಾಕು. ನೋಡಿ ಹೋಗಿ ನೋಡುದು ಯಾವ ಗಿಡದಲ್ಲಿ ಎಲ್ಲಿ ಪಿಲ್ಲೆ ಬಂದಿದೆ, ಎಲ್ಲಿ ಎಂತ ಬಂದಿದೆ. ಚೂರು ತಾನು ಊರಿಯರೆ ಗೊತ್ತಿಜದ ಇದು ಯಾವ್ದು ಪೆರತ್ತೀನಿ ಅವ ತೆಕ್ಕರ ಅಂದಮ್ಮ. ಅಮ್ಮಡ ಹೊರ ದೂಯತು ಆತುಂಟು ಇಲ್ಲಿ ಆಯ್ತು ಪುದರಿಂಚಿನ ಬಚಂಗಾಯಿ. ಅಮ್ಮ 1 ವಾರದಿಂದ ಇವತ್ತೇ ಬಂದದ್ದು ಕೃಷಿ ನೋಡ್ಲಿಕ್ಕೆ. ಆಯ್ತಾ, ನೀರು ಕೊಡುದಿಲ್ಲ, ನೀರು ಬೆಳಗ್ಗೆ ಕೊಟ್ಟಾಗಿದೆ, ಈಗ ಕೊಡ್ಲಿಕ್ಕಿಲ್ಲ. ಅಮ್ಮ ಮೂಲೊಂಜಿ ಬಳ್ಳಿ ಉಂಡು. ಹಾಂ ಅಂದ ಮುಲ್ಪಲ ತುರೆ ಅವನೆಲ್ಲಕ್ಕೆ ಪೋಡು ತೊಂದರೆಜ್ಜಿ. ಅವು ಬದನಿ ಪೂರ ಬದನಿ ಇಂದು ಮಲ್ಲಾಯಿನಿ ಮಲ್ಲನಗನಿ ಗೊತ್ತಾವು ನೀ ಬದನೆ ಅಂದು ಶೇ ಒಟ್ಟಿಗೆ ಹಾಕಿದ್ದೆ. ಹಾಂ ಗೊತ್ತದಾದ ಅನ್ಪುಣಿಯೇ ಎಂತ ಗೊತ್ತುಂಟಾ, ನಾವು ಮಧ್ಯಾಹ್ನ ಮೇಲೆ ಅವ್ರಿಗೆ ಸ್ವಲ್ಪ ದಮ್ಮು ಕಟ್ತಾ ಇತ್ತು, ಕಡಿಮೆ ಇರಲಿಲ್ಲ. ಅದಕ್ಕೆ ನಾನೀಗ ಸಾಯಂಕಾಲ ಫೋನ್ ಮಾಡಿದ್ದೆ ಡಾಕ್ಟ್ರಿಗೆ. ಮಧ್ಯಾಹ್ನನೇ ಕಾಲ್ ಮಾಡಿದ್ದೆ, ನೋಡುವಾಗ ಡಾಕ್ಟರ್ ರಜೆ ಅಂತೆ. ಅದಕ್ಕೆ ಸಾಯಂಕಾಲ ಬರ್ತೇನೆ ಅಂತ ಹೇಳಿದ್ರು. ಹಾಗೆ ಸಾಯಂಕಾಲಕ್ಕೆ ಸಾಯಂಕಾಲ ಕೂಡ ಈಗ ಚಹಾ ಮಾಡಿ ಕೊಟ್ಟು ಸಾಯಂಕಾಲ ಮತ್ತೆ ಫೋನ್ ಮಾಡಿದ್ದೆ ನಾನು, ಡಾಕ್ಟ್ರ್ ಇದ್ದಾರ ಅಂತ. ನೋಡುವಾಗ ಡಾಕ್ಟ್ರ್ ಮಧ್ಯಾಹ್ನ ಬರೋದಿಲ್ಲ ಅಂತೆ, ನಾಳೆನೇ ಬರೋದು ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಒಂದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇಲ್ಲದ್ರೆ ಈಗ ಹೋಗ್ಲಿಕ್ಕಿದ್ವಿ ನಾವು. ಹಾಗೆ ಅವರು ಹೊರಡಿ ಎಲ್ಲ ಕೂತದ್ದು, ಹೊಸ ನೈಟಿ ಹಾಕಿ ತಲೆಬಾಚಿ ಎಲ್ಲ ಸ್ನಾನ ಎಲ್ಲ ಬೇಗ ಮಾಡಿದ್ರು. ಹಾಗೆ ನೋಡುವ, ನಾಳೆ ಬೆಳಗ್ಗೆ ಹೋಗುವ. ಕಡಿಮೆ ಇದ್ದರೆ ಬೇಡ, ಸ್ವಲ್ಪ ದಮ್ಮು ಕಟ್ತದೆ ಮಾತ್ರ, ಕಡಿಮೆ ಇಲ್ಲ. ದಾದ ಇಕ್ಕಲ್ಲೂ ಬೆಂಡೆಕಾಯಿಲ್ಲ ಅಂದ ಅವ್ವಣ ಮಲ್ಲಿಜಿದ್ದು ಅವ್ವವ ಬದನೆ ಹಿಂದೆಪ್ಪುಡು ಇಂಚ ಉದ್ದ ಅಂತಲ್ಲ.
ಈ ಥರ ಇರ್ತದೆ ಮೂಲತ ಹಾಂ ಒಂದು ಮೂಲವನ್ ಪೋಲಿ ಒಲಿ ಆಡ ಸಾದಿ ನಮಕ್ ಪೋಪುನ ಅರ್ಪಣ ಮಕ್ಕ ಉಲ್ಪನ ಹಾಂ ಮೂಲೆ ಅವಲಿ ಅಂತ ಇಲ್ಲಿ ಒಂದು ಜಾಗ ಉಂಟಲ್ಲ ಗೈಸ್ ಇಲ್ಲಿ ಅಮ್ಮ ಹೇಳುದು ಇಲ್ಲಿ ಉದ್ದೋಗೊಂದು ಮೌಲ್ಯ ಮಾಡಿ ಆ ಬದನೆಯನ್ನು ಇಲ್ಲಿ ನೆಡುವ ಅಂತ ಅವಳ ಮನ್ಪೊಲಿ ಚಿಂಚುಕುಮಾರ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದ ಓದಿದ ಮತ್ತು ಈಗ ಸ್ವಲ್ಪ ಹೊತ್ತು ನಾನು ಕಲಿಸಿದೆ ಆಟ ಆಡಲಿಕ್ಕೆ. ಯಾಕಂದರೆ ಮಕ್ಕಳಿಗೆ ಜೋರು ಪ್ರೆಷರ್ ಹಾಕ್ಬಾರ್ದಲ್ಲ, ಓದು ಅಂತ ಅವರ ಪಾಪ ತಲೆಗೆ ಆಗ್ಬೋದು, ಅದಕ್ಕೆ ಕಲಿಸಿದೆ ಓದಲಿ ಅಂತೇಳಿ. ಮತ್ತು ನಮ್ಮ ಮಿಂಚುವಿನ ಮಕ್ಕಳು ನೋಡಿ ಗೈಸ್, ಮಿಂಚುವಿನ ಮಕ್ಕಳನ್ನು ನೋಡಿ ಎಲ್ಲರ ಹಾಲು ಕುಡಿತಿದ್ದಾರೆ ಮಿಂಚುವಿನ ಹತ್ರ. ಇದರ ಒಂದು ಬಣ್ಣ ಮಾತ್ರ ಚೇಂಜ್ ಆಯ್ತು ಆಯಿತಾ, ಮತ್ತೆ ಎಲ್ಲರೂ ಹಾಗೆ ಇದ್ದಾರೆ. ಇವನನ್ನೊಂದು ಸಾಕುದಂತಿದ್ದೇವೆ ನಾವು ಹಾಗೆ. ಇದನ್ನು ನಮ್ಮ ಮನೆಯ ಅತೃಪ್ತ ಆತ್ಮ ವಹಿಸಿ ಇದೊಂದೇ ಇರೋದು, ಇದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಯಾಕೆ ಗೊತ್ತಾ, ಹೊರಗಡೆ ಬಿಟ್ಟರೆ ಒಳಗಡೆ ಬರಲಿಕ್ಕೆ ಕೂಗುದು, ಅಲ್ಲಿ ಹೊರಗಡೆ ನಿಂತ್ಕೊಂಡು ಒಳಗೆ ಬಂದರೆ ಹೊರಗಡೆ ಬರಲಿಕ್ಕೆ ಕೂಗುದು, ಇದೇ ಆಯಿತು. ಅದಕ್ಕೆ ಮೊನ್ನೆ ನಾನು ಗೂಡು ತೊಗೊಳ್ಳಿಕ್ಕೆ ಅಂತ ಓದೋದು. ಇದಕ್ಕೆ ನನಗೆ ಕೂಡ ಚಿತ್ರಹಿಂಸೆ ಆಗ್ತದೆ, ನಾನು ಕಟ್ಟಿ ಹಾಕ್ಲಿಕ್ಕೆ ಕೂಡ. ಹಾಡಪ್ಪ ನೀರು ಬೋಡಪ್ಪ ಬಂಗಾರಕ್ಕೆ ಹವ ನೀರು ಬೋಡಿಗೆ ನೀರೇ ಕುಜಿ ಉಂಟಲೆ ನೀರು ಬರುವ ಇಜ್ಜಿ ನೀರು ಬೋಡಿಗೆ ಒಂಚೂರು ನೀರು ಕೊಡ್ಕ. ಅದು ಈ ಪೆಡಿಗೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗೆ ಕೂಗ್ತದೆ ನೀರಿಗೆ. ದೊಡ್ಡ ಬೆಕ್ಕುಗಳಿಗೆ ಒಳಗಡೆ ನೀರಿದ್ರು ಆಗ್ತದೆ, ಸಣ್ಣ ಬೆಕ್ಕುಗಳಿಗೆ ಸ್ವಲ್ಪ ಒಳಗಡೆ ನೀರು ಹಾಕ್ಬೇಕು. ಹಾಕಿಂದ ಬಲ ಹೆಸರೆಲ್ಲ ಇಡಲಿಲ್ಲ ಬೆಕ್ಕುಗಳಿಗೆ ಅಂತ ಹೆಸರು ಇಡಲಿಲ್ಲ, ಯಾಕಂದರೆ ಅದನ್ನು ನಾವು ಕೊಡುವುದಲ್ಲ, ಅದಕ್ಕೆ ಹೆಸರು ಇಡಲಿಲ್ಲ. ಕೊಡುವಾಗ ಯಾಕೆ ಹೆಸರು ಇಡಲಿಲ್ಲ ಅಂತ. ಹಾಂ ಓಲು ಉಲ್ಲಾರಿ ಇರಿ ಬಲೆ ಬಿದೆ ಟ್ರೈ ಕೊಡ್ದು ಉಲ್ಲ ಇವತ್ತು ಬೋನ್. ಹಾಂ ಪಲ್ಲಿ ನೀರು ಪಲ್ಲಿ ಅಂಚ ಹಾಂ ನೀರು ಕುಡಿದು ಮಲಗೆ ಇತ್ತು ಡೊಮ್ಮ ಅಂತ. ಚಂದ ಅಲ್ಲ ಬೆಕ್ಕೆಲ್ಲ ಮರಿಗಳೆಲ್ಲ ಚಂದ ಆಯ್ತು. ಯಾಕೆ ಗೊತ್ತಾ, ಮಿಯಾವಿನ ಪ್ರಭಾವ. ಮತ್ತೆಂತ ನಾರ್ಮಲ್ ಈಗ ನಾವು ಬೇರೆ ಎಂತಾದ್ರೂ ಫುಡ್ ಹಾಕಿದ್ರೆ ಇಷ್ಟು ದಪ್ಪ ಆಗಿರ್ಲಿಕ್ಕಿಲ್ಲ. ಮತ್ತು ರೋಮ ಎಲ್ಲ ಒಳ್ಳೆ ಬಂದಿದೆಯಲ್ಲ ನೋಡಿ, ಒಳ್ಳೆ ಜಮೇರಿ ಕ್ಯಾಟಿನಾಗೆ ಉಂಟು. ಆದರೆ ನಾನು ದುಡ್ಡದನ್ನು ಅರ್ಧವಾಸಿ ತಿನ್ನೋದು ಇವರೇ ಮ್ಯಾಮ್. ಆ ಮಿಯಾವಿಗೆ ಒಂದೆಷ್ಟು ಖರ್ಚಾಗ್ತದೆ ಗೈಸ್, ಅದು ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ನೋಡಿದೆ, ಆನ್ಲೈನಲ್ಲಿ ಕೂಡ ಜಾಸ್ತಿ. ಮತ್ತೆ ನೀರು ಕೊಡಲಿಕ್ಕೆ ಬರ್ತದೀಗ. ತಣ್ಣಿ ಕುಡಿಯುವುದು. ಇವನು ಬಂದಾಗ ಆಟ ಆಡಿ ಹಾಗೆ ಈಗ ಒಲಿ ತೆಗಿಸ್ತಾ ಇದ್ದೇನೆ. ಇಲ್ಲಿ ಅಮ್ಮ ಹೇಳಿದ್ರಲ್ಲ ಅದನ್ನು ನೆಡುವ ಅಂತ, ಹಾಗೆ ಇಲ್ಲಿ ಸುಮ್ಮನೆ ವೇಸ್ಟ್ ಆಗೋದು ಯಾಕೆ. ಪಾಡ್ ಸುಮಾರು ಉಂಟು ದೈ, ಏಟು ದೈ ಇಜ್ಜಿ, ಎಷ್ಟು ದೈ ಉಂಟು ಗಿಡ ಉಂಟು ದೈ ಅಂತೆ. ಈಗ ನಾವು ಗಿಡ ನೆಡುವ ಗೈಸ್. ಇಲ್ಲಿ ಒಂದೊಂದೇ ಇರುವುದು, ದೂರ ತೆಗಿವ. ಬೇರು ಸಮೇತ ಮೆಲ್ಲ ತೆಗಿಬೇಕು ಈಗ ಸಸಿಯನ್ನು. ಬದುಕಿದ್ದೆ ಸಾಕು ನಾವು ತೆಗೆದು. ಎಷ್ಟು ಹತ್ತಿರ ಹಾಕಿದೆ ನೋಡಿ ಅಂತ. ಈಗ ಇದು ಕರೆಕ್ಟ್ ಗ್ಯಾಪ್ ಅಲ್ಲ, 1 2 ಇದು ಸಣ್ಣದು. ಇಷ್ಟು ಗ್ಯಾಪ್ ಇರಲಿ, ಫಸ್ಟ್ ಎಲ್ಲ ತೆಗೆಯುವ, ಆಮೇಲೆ ನೆಟ್ರಾಯ್ತು. 1 2 3 ಅದೆಂತ ಗೊತ್ತಾ, ಗಿಡ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ. ಮತ್ತು ಅವರು ನಾನು ತಂದೆ ಅಲ್ಲ ಗಿಡ ಬೀಜ, ಅವ್ರು ಎಂತ ಹೇಳಿದ್ರು ಗೊತ್ತಾ, 10 ಹಾಕಿದರೆ 5 ಆಗ್ತದೆ ಅಂತ ಹೇಳಿದ್ರು. ಹಾಗೆ ನಾನು ಒಟ್ಟರಸಿ ಹಾಕೊಂಡು ಓದದ್ದೆ ಮಾಡಿ. ಈಗ ನೋಡಿ 10ರಲ್ಲಿ 10 ಕೂಡ ಆಗಿದೆ. ಅಲ್ಲಿ ಕಳೆ ಕೂಡ ಉಂಟು, ಕಳೆ ಎಲ್ಲ ತೆಗಿಬೇಕು. ಬದನೆ ಅಂದರೆ ಬದನೆ ನನಗೆ ನನ್ನ ಫೇವ್ರೇಟ್ ಬದನೆ, ಗೊತ್ತಿರ್ಬೋದು. ಬದನೆ ಜಾಸ್ತಿ ತಿಂತೇನೆ ನಾನು, ಹಾಗೆ ಅಂತ ನಂಜಿಲ್ಲ ಇದು ನನಗೆ ನಿಜವಾಗ್ಲು ನನಗೆ ನಂಜಿಲ್ಲ ಮಾಡಿ. ನಾನು ಈತ ದೈ ನಡ್ಯಾರ ಉಂಟು ನಮ್ಮ ಮಕ್ಕಳು ಬುಖ ಗ್ಯಾಪ್ ಕೊರಡು ನೆಕ್ಕು ಒಂದು ಬದನೆ ದೈ ಏತು ಮಲ್ಲಾಪನು ಗೊತ್ತು ನಿಕ್ಕು.
ಸಾಯಿ ಪೂಜೆ ಇತ್ತ ನಡ್ಪ ನಮ್ಮ ಹೌದು ಪೂಜಾ ಅಂಡ ಅಂಡು ಅವೇನು ಗ್ಯಾಪ್ ಕೊಡು ಉಂಡು ಈ ತಿತ್ತು ಗ್ಯಾಪ್ ಕೊಡು ನಿಂಗೆ ಬೋಡು ಮೂರು ಪುಂಡೆಲ್ ಆತನದಾ ಆಯಿತು ಗೈಸ್ ನೋಡಿ ನೆಟ್ಟೆಲ್ಲ ಆಯಿತು ಇಲ್ಲಿಂದ ತೆಗೆದು ಇಲ್ಲಿ ಎಲ್ಲ ನೆಟ್ಟು ಸ್ವಲ್ಪ ನೀರು ಕೊಟ್ಟು ಈಗ ದೂರ ನೆಟ್ಟಿದ್ದೇವೆ ನೋಡ್ಬೋದು ನೀವು ಅಲ್ಲಿವರೆಗೆ ಉಂಟು ಮತ್ತು ಪುಳೀತು ಅದರಲ್ಲೂ ಕೂಡ ಬದನೆ ಗಿಡ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಲೈನ್ ಮಾಡಿದ್ವಿ ಈಗ ಇಲ್ಲೆಲ್ಲ ಇರಲಿಲ್ಲ ಇಲ್ಲಿ ಒಂದು ಲೈನ್ ಮಾಡಿದ್ವಿ ಹೀಗೆ ಎಲ್ಲಿ ಮತ್ತೆ ಕೂಡ ಬದನೆ ಗಿಡ ಇಲ್ಲಿ ಕೂಡ ಉಂಟು ಗೈಸ್ ನೋಡ್ಬೋದು ನೀವು ಈಗ ಎಂತ ಮಾಡೋದು ಜಾಗ ಇಲ್ಲ ಆಯ್ತು ಇನ್ನು ಫುಲ್ ಆಯಿತು ಇಲ್ಲಿ ನಡುದು ಇನ್ನು ನಾವು ಅದೊಂದು ನಮಗೆ ಬೇಕು ಜಾಗ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಒಂದು ಬೇಕು ಅಲ್ಲ ಏನಾದರೂ ರಿಪೇರಿಯವರು ಬಂದರೂ ಕೂಡ ಒಂದು ಗಾಡಿ ಇಲ್ಲಿವರೆಗೆ ತರ್ತಾರೆ ಹಾಗೆ ಅದೊಂದು ಬೇಕು ಜಾಗ ಹೋಗಲಿಕ್ಕೆ ಬರಲಿಕ್ಕೆ ಎಂಥದ್ದು ಇಲ್ಲಿ ಪೈಪ್ ಲೈನ್ ತಿರುಗಿಸ್ಲಿಕ್ಕೆ ಆಗಿ ಮತ್ತು ಇಲ್ಲೆಲ್ಲ ಜಾಗನೇ ಇಲ್ಲ ಆಯಿತು ಒಳ್ಳಾಯಿತು ಮತ್ತು ಅಲ್ಲಿ ಉಂಟು ಫೌಂಡೇಶನ್ದು ಕಲ್ಲು ಉಂಟು ಇಲ್ಲಾಂದರೆ ಅಲ್ಲಿ ಗುರಿ ಮಾಡ್ಬೋದಿತ್ತು ಸಾಕು ಇನ್ನೂ ಎಂತ ಮಾಡೋದು ಇನ್ನೊಂದು ಲೈನು ಉಂಟು ಅಲ್ಲಿ ಮಾಡ್ತಾ ಇದ್ದಾನೆ ಅವನು ಇನ್ನರ್ದು ಬಿಡು ಕೊರ್ನ ನಾಲ್ಕು ಬೋಡಣ ದಯ್ಯ ಅವನು ಉಂಡು ಕೊಡ್ತಾವ ನೋಡು ಅಲ್ಪ ಆಯ್ತು ಅದಕ್ಕೆ ಇನ್ನು ನೀರು ಕೊಡಲಿಕ್ಕೆ ಉಂಟು ಸ್ವಲ್ಪ ಎಲ್ಲಿಗೆ ಅಂದರೆ ಅಲ್ಲಿ ಒಂದು ನಟ್ಟೆ ಅದಕ್ಕೆ ಸ್ವಲ್ಪ ನೀರು ಕೊಡಬೇಕು ಈಗ ಅದು ಕೊಟ್ಟು ಆಯಿತು ಮಲ್ಕೊಳ್ಳೋದು ಪ್ರೈಸ್ ರಾತ್ರಿ 10 ಗಂಟೆ ಆಯಿತು ಅಲ್ಲಿ ಮಲ್ಕೊಳ್ಳೋದು ಇವರಿಬ್ಬರು ಇಲ್ಲಿ ಮಲ್ಕೊಂಡಿದ್ದಾರೆ ಮತ್ತು ನಮ್ಮ ಟೈಗೂ ಊಟ ಮಾಡ್ತಿಲ್ಲ ಗೈಸ್ ಎಂತ ಅಂತ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ಅವನು ಊಟನೇ ಮಾಡಲಿಲ್ಲ ಈಗಲೂ ಆಗಲೇ ಸ್ವಲ್ಪ ಊಟ ಹಾಕಿದ್ದೆ ಊಟ ಮಾಡೋ ಅಂತ ಈಗಲೂ ಊಟ ಮಾಡಲಿಲ್ಲ ಎಂತ ಅವನು ಮದ್ದು ಕೂಡ ಎಂತ ಕುಡಿಯೋದಿಲ್ಲ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಎಂತ ಆಗಿದೆ ಅಂತಿಲ್ಲ ಸಡಾನ್ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸೋದು ಇನ್ನು ಮಲ್ಕೊಳ್ಳೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಾಳೆ